ಸಿಡ್ನಿ ಬೀಚ್ನಲ್ಲಿ ಗುಂಡಿನ ದಾಳಿ, 10 ವರ್ಷದ ಮಗು ಮತ್ತು 87 ವರ್ಷದ ವೃದ್ಧ ಸೇರಿದಂತೆ ಒಟ್ಟು ಸುಮಾರು 16 ಜನರು ಸಾವನ್ನಪ್ಪಿದ್ದಾರೆ ಅಂತ ಹೇಳ್ಬೋದು. ಸ್ನೇಹಿತರೆ, ಹಣ್ಣಿನ ವ್ಯಾಪಾರಿ ಸಾಜಿದ್ ಅಕ್ರಮ್ ಮತ್ತು ಇವರ ಮಗ ನವೀದ್ ಅಕ್ರಮ್ ಇವರಿಬ್ಬರಿಂದ ಈ ಕೃತ್ಯ ಆಗಿರೋದು ಅಂತಲೇ ಹೇಳ್ಬಹುದು. ಅಷ್ಟಕ್ಕೂ ಈ ಒಂದು ಸಿಡ್ನಿನಲ್ಲಿ ಅಂದರೆ ಆಸ್ಟ್ರೇಲಿಯಾದ ಸಿಡ್ನಿನಲ್ಲಿ ಏನು ನಡೆದಿದೆ, ಇದರಿಂದ ಯಾರೆಲ್ಲ ಒಂದು ಸಾವನ್ನಪ್ಪಿದ್ದಾರೆ, ಇವರ ಟಾರ್ಗೆಟ್ ಯಾರು ಇರಬಹುದು, ಇದ್ರ ಬಗ್ಗೆ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು. ಸದ್ರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಆಸ್ಟ್ರೇಲಿಯಾದ ಒಂದು ಬಾಂಡಿ ಬೀಚ್, ಇದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಸಹ ಗೊತ್ತಿರಲೇಬೇಕು. ಏಕೆಂದರೆ ಈ ಒಂದು ಆಸ್ಟ್ರೇಲಿಯಾದ ಬೀಚ್ ಪ್ರಪಂಚದಲ್ಲೇ ಸುಂದರವಾದಂತಹ ಒಂದು ಬೀಚ್ ಅಂತಲೇ ಹೇಳ್ಬೋದು. ಇದು ಈ ಬೀಚ್ನಲ್ಲಿ ಹನುಮಕ್ಕ ಹಬ್ಬದ ಒಂದು ಸಂಭ್ರಮದಲ್ಲಿ ಯಹೂದಿಗಳನ್ನು ಗುರಿಯಾಗಿಸಿಕೊಂಡಿರ್ತಾರೆ ಅಂತ ಹೇಳ್ಬೋದು. ಈ ನಡೆದ ಒಂದು ಗುಂಡಿನ ದಾಳಿಯಿಂದ 16 ಜನರು ಮೃತಪಟ್ಟಿದ್ದಾರೆ. ಅದೇ ರೀತಿ ನ್ಯೂ ಸೌತ್ ಪೊಲೀಸರು ಸಹ ಇದನ್ನು ಸ್ಪಷ್ಟಪಡಿಸಿದ್ದಾರೆ ಅಂತ ಹೇಳ್ಬೋದು. ಯಹೂದಿಗಳ ಮೇಲೆ ಏಕಾಏಕಿ ದಾಳಿ ನಡೆಸಿದ ಒಂದು ಸಾಜಿದ್ ಅಕ್ರಮ್ ಮತ್ತು ನವೀದ್ ಅಕ್ರಮ್, ಇವರಿಬ್ಬರು ಯಾರಿರಬಹುದು, ಇವರಿಬ್ಬರ ನಂಟೇನು, ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಸದ್ರೆ ಭಾನುವಾರ ಸುಮಾರು ಸಿಡ್ನಿ ಬೀಚ್ನಲ್ಲಿ ನಡೆದಂತಹ ಒಂದು ಘಟನೆ ಕಳೆದ 30 ವರ್ಷಗಳಲ್ಲಿಯೇ ಆಸ್ಟ್ರೇಲಿಯಾದಲ್ಲಿ ನಡೆದಂತಹ ಒಂದು ಭೀಕರ ದಾಳಿಯಾಗಿದೆ ಅಂತ ಹೇಳ್ಬೋದು. ಈ ಒಂದು ದಾಳಿಯಿಂದ ಎಷ್ಟೋ ಜನರು, ಎಷ್ಟೋ ದೇಶಗಳು ಅಲರ್ಟ್ ಆಗಿವೆ ಅಂತ ಹೇಳ್ಬೋದು. ಅದೇ ರೀತಿ 8 ದಿನಗಳ ಕಾಲ ನಡೆಯುವಂತಹ ಒಂದು ಅನುಕ ಒಂದು ಬೈದಿಸಿ ಹಬ್ಬ ಏನಿದೆಯಾ, ಇದು ಸುಮಾರು ಡಿಸೆಂಬರ್ 15ರಿಂದ ಪ್ರಾರಂಭವಾಗುತ್ತೆ. ಉತ್ಸವದಲ್ಲಿ 2,000ಕ್ಕೂ ಅಧಿಕ ಜನರು ಪಾಲ್ಗೊಂಡಿರ್ತಾರೆ. ಸಂಭ್ರಮದಿಂದ ಸುಮಾರು ನಡೆಯುತ್ತಿದ್ದಂಥ ಒಂದು ಹಬ್ಬ, ಈ ಹಬ್ಬದ ನಡುವೆ ಒಂದು ಕೇಳಿ ಬಂದಿರುವಂತಹ ಒಂದು ಈ ಗುಂಡಿನ ಶಬ್ದ ಜನರನ್ನು ನಡಗಿಸುವಂತಹ ಒಂದು ಪ್ರಯತ್ನ ಮಾಡಿದೆ. ಅದೇ ರೀತಿ ಕಪ್ಪು ಬಟ್ಟೆಯನ್ನು ಧರಿಸಿಕೊಂಡು ಬಂದಿದ್ದಂತಹ ಇಬ್ಬರು ಉಗ್ರರು ಜನರ ಮೇಲೆ ಇದ್ದಕ್ಕಿದ್ದಂಗೆ ಗುಂಡಿನ ದಾಳಿಯನ್ನು ಸುರಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಮುಂಚೆನೇ ಹೇಳಿದ ಹಾಗೆ ಸುಮಾರು ಹಣ್ಣಿನ ವ್ಯಾಪಾರ ಮಾಡುವಂಥ ಒಂದು ಸಾಜಿದ್ ಅಕ್ರಮ್, ಇವರಿಗೆ 50 ವರ್ಷ ಆಗಿರ್ತದೆ. ಮತ್ತು ಇವರ ಮಗ ನಾವೀದ್ ಅಕ್ರಮ್ ಅನ್ನೋರು, ಇವರಿಗೆ 24 ವರ್ಷ. ಇವರಿಬ್ಬರು ಸೇರಿ ಈ ಒಂದು ಗುಂಡಿನ ಸುರಿಮಳೆಯನ್ನು ಸುರಿಸ್ತಾರೆ ಅಂತಲೇ ಹೇಳಬಹುದು. ಬಂದೂಕಿನ ಗುಂಡುಗಳನ್ನು ಮನ ಬಂದಂತೆ ಯಾವಾಗ ಆರಿಸೋದಕ್ಕೆ ಶುರು ಮಾಡಿದ್ರು, ಅಲ್ಲಿರುವಂಥ ಒಂದು ಜನ ದಿಕ್ಕಾಪಾಲಾಗಿ ಓಡೋದಕ್ಕೆ ಶುರು ಮಾಡ್ತಾರೆ. ತಮ್ಮ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಸುರಕ್ಷಿತ ಸ್ಥಳಗಳತ್ತ ಕಾಲು ಕೀಳ್ತಾರೆ ಅಂತ ಹೇಳ್ಬೋದು ಜನಗಳು. ಅದೇ ರೀತಿ ಈಗಿದ್ರೂ ಸಹ ಬಂದೂಕುದಾರಿಗಳು ಕೈಗೆ ಸಿಕ್ಕಂತಹ ಒಂದು ಕೆಲವೇ ಗಂಟೆಗಳಲ್ಲಿ ಕೆಲವೇ ಜನರು ಬಲಿಯಾಗ್ತಾರೆ. ಸುಮಾರು 16 ಜನ ಬಲಿಯಾಗ್ತಾರೆ ಅಂತ ಹೇಳ್ಬೋದು. 10 ವರ್ಷದ ಮಗುನೂ ಸಹ ಸಾವನ್ನಪ್ತಾರೆ. 87 ವರ್ಷದ ವೃದ್ಧರು ಸಹ ಸಾವನ್ನಪ್ತಾರೆ ಅಂತ ಹೇಳಬಹುದು. ಅದೇ ರೀತಿ ಯಾರು ಈ ಹಂತಕರು, ಸ್ನೇಹಿತರೆ, ಅಲ್ಲಿನ ನ್ಯೂ ಸೌತ್ ವೇಲ್ಸ್ ಪೊಲೀಸರು ಮತ್ತು ಭದ್ರತಾ ಪಡೆಗಳ ಪ್ರಕಾರ ಇವರನ್ನ ಪತ್ತೆ ಹಚ್ಚಿದ್ದಾರೆ ಅಂತ ಹೇಳ್ಬೋದು. ಇವರು ಪಾಕಿಸ್ತಾನದ ಮೂಲದವರು ಅಂತ ಹೇಳ್ಬೋದು. ಇವರು ಇಬ್ರು ತಂದೆ ಮಗ ಅಂತ ಹೇಳ್ಬೋದು. ಇವರಿಬ್ರು ಒಂದು ದ್ವೇಷದಿಂದ ಒಂದು ಗುಂಡಿನ ದಾಳಿಯನ್ನು ಮಾಡ್ತಾರೆ. 50 ವರ್ಷದ ಸಾಜಿದ್ ಅಕ್ರಮ್ ಹಣ್ಣಿನ ಅಂಗಡಿಯೊಂದರ ಒಂದು ಮಾಲೀಕನಾಗಿರ್ತಾನೆ. ಈತ ಪೊಲೀಸರ ಗುಂಡೇಟಿಗೆ ಸ್ಥಳದಲ್ಲೇ ಮೃತಪಟ್ಟಿರ್ತಾನೆ ಅಂತ ಹೇಳ್ಬೋದು. ಈಗ ಪ್ರೆಸೆಂಟ್ ಇವರು ಡೆತ್ ಆಗಿದ್ದಾರೆ. ಇನ್ನು ಈತನ ಮಗ ನವೀದ್ ಅಕ್ರಮ್, ಈತನನ್ನ ಸುಮಾರು ಘಟನಾ ಸ್ಥಳದಲ್ಲಿ ಬಂಧಿಸಲಾಗಿದೆ. ಅದೇ ರೀತಿ ಪ್ರಸ್ತುತ ಆಸ್ಪತ್ರೆಯಲ್ಲಿ ಪೊಲೀಸ್ ಭದ್ರತೆ ವ್ಯವಸ್ಥೆಯ ಅಡಿಯಲ್ಲಿ ಒಂದು ಚಿಕಿತ್ಸೆಗೆ ಒಳಪಡಿಸಿದ್ದಾರೆ ಅಂತ ಹೇಳ್ಬೋದು. ಆತನ ಸ್ಥಿತಿ ಗಂಭೀರವಾಗಿದೆ ಅಂತ ಹೇಳಬಹುದು. ಅಂದ್ರೆ ಸುಮಾರು ಭಾನುವಾರ ಸಂಜೆ ಏನಾಗಿರುತ್ತೆ ಅಂದರೆ, ಇವರು ಯಹೂದಿಗಳು ಇವರ ಒಂದು ದೇವತೆಯನ್ನು ಪೂಜೆ ಮಾಡ್ತಾ ಇರ್ತಾರೆ. ಅವತ್ತು ಹಬ್ಬದ ದಿನ ಅಂತ ಹೇಳ್ಬೋದು. ಸುಮಾರು ಇವರು ಅನುಕ ಆರಂಭದ ಒಂದು ಗುರುತಿಸಲು ಕಡಲ ತೀರದಲ್ಲಿ ಇವರೇನು ಮಾಡ್ತಾರೆ, ಸಮುದ್ರ ತೀರದಲ್ಲಿ ಒಂದು ಸಂಜೆ ಆಗ್ತಾ ಸುಮಾರು ಒಳ್ಳೆ ಬೀಚಿನ ಒಂದು ಸೌಂಡ್ ಆಗಿರ್ಬೋದು, ಅಲ್ಲಿರುವಂಥ ಒಂದು ವಾತಾವರಣ ಕೂಲ್ ಆಗಿರುವಂಥ ಒಂದು ಟೈಮ್ನಲ್ಲಿ ಇವರು ಅವರ ಆಸ್ಟ್ರೇಲಿಯಾದ ಜೂಯಿಷ್ ಅಸೋಸಿಯೇಷನ್ ಒಂದು EC ರಾಬರ್ಟ್ ಗ್ರೇರಿ ಅವರು ಅಲ್ಲಿ ಆ ಬೀಚ್ನ ಅಕ್ಕಪಕ್ಕದಲ್ಲಿ ಯಹೂದಿಗಳು ಸಾಮಾನ್ಯವಾಗಿ ಹಬ್ಬದ ದಿನ ಏನು ಮಾಡ್ತಾ ಇದ್ದಾರೆ ಅಂದರೆ, ಅವರ ಒಂದು ಹಬ್ಬದ ಕಾರ್ಯಾಚರಣೆಯನ್ನು ಮಾಡ್ತಾ ಇರ್ತಾರೆ. ಆ ಒಂದು ಸಮಯದಲ್ಲಿ ಇವರಿಬ್ಬರು ಏನು ಮಾಡ್ತಾರೆ ಅಂದರೆ, ಅಲ್ಲಿ ಒಳ್ಳೆ ಸ್ಪಾಟನ್ನು ನೋಡಿಕೊಂಡು ಹೈಟಲ್ಲಿ ಒಂದು ಬಂದೂಕುದಾರಿಯನ್ನು ನಡೆಸ್ತಾ ಇರ್ತಾರೆ. ಅದೇ ರೀತಿ ಈ ಬಂದೂಕುದಾರಿಗಳನ್ನು ಒಬ್ಬ ಅಂಗಡಿ ಮಾಲೀಕ ಏನು ಮಾಡ್ತಾನೆ ಅಂದರೆ, ಆತ ಫಿಟ್ಟಾಗೂ ಇಲ್ಲ, ಹೀರೋನೂ ಅಲ್ಲ, ಸೈನಿಕನೂ ಅಲ್ಲ, ಆದರೂ ಸೈನಿಕರ ರೀತಿಯಲ್ಲಿ ಹೋರಾಟವನ್ನು ಮಾಡ್ತಾನೆ ಅಂತಲೇ ಹೇಳಬಹುದು.
ಗುಂಡಿನ ದಾಳಿ ಸಂದರ್ಭದಲ್ಲಿ ಒಬ್ಬ ಸಾಮಾನ್ಯ ನಾಗರಿಕ ಪ್ರಾಣವನ್ನು ಲೆಕ್ಕಿಸದೆ ಬಂದೂಕುಧಾರಿಗಳನ್ನು ಎದುರಿಸ್ತಾರೆ, ಉಗ್ರರನ್ನ ಎದುರಿಸ್ತಾರೆ ಅಂತ ಹೇಳಬಹುದು. ಒಬ್ಬ ಸಾಮಾನ್ಯ ವ್ಯಕ್ತಿ ಶಸ್ತ್ರರಹಿತನಾಗಿರುವಂತಹ ಒಬ್ಬ ವ್ಯಕ್ತಿ ಆಗಿರ್ತಾನೆ. ಈತ ಪಾರ್ಕ್ನಲ್ಲಿ ಮಾಡಿದಂತಹ ಒಂದು ಕಾರುಗಳ ಹಿಂದೆ ಅಡಗಿಕೊಂಡು ಇವರೇನು ಮಾಡ್ತಾ ಇರ್ತಾರೆ ಅಂದರೆ ಓಡಿ ಹೋಗೋರನ್ನು ಅಲ್ಲಿ ಹಬ್ಬಕ್ಕೆ ಯಾರೆಲ್ಲ ಅಟೆಂಡ್ ಆಗಿರ್ತಾರೆ ಅವರನ್ನು ಶೂಟೌಟ್ ಮಾಡ್ತಾ ಇರ್ತಾರೆ. ಆ ಒಂದು ಟೈಮ್ನಲ್ಲಿ ಈ ವ್ಯಕ್ತಿ ಅವರನ್ನು ನೋಡಿಕೊಂಡು ಅವ್ರ ಹತ್ರನೇ ಹೋಗಿ ಅವರಿಂದ ಒಂದು ರಿಫೈಲನ್ನು ಕಿತ್ಕೊಳ್ತಾನೆ ಅಂತ ಹೇಳಬಹುದು. ಹೋರಾಟ ಮಾಡಿ ರಿಫೈಲನ್ನು ಕಿತ್ಕೊಂಡು ಆ ಕಿತ್ಕೊಳ್ಳುವಂಥ ಒಂದು ಟೈಮ್ನಲ್ಲಿ ಒಂದು ತೋಳಿಗೆ ಗುಂಡೇಟುಗಳು ಬಿದ್ದಿರ್ತದೆ. ಆದರೂ ಅವರ ಸಾಹಸಕ್ಕೆ ಮೆಚ್ಚುಗೆ ಕೊಡಲೇಬೇಕು ಅಂತಲೇ ಹೇಳ್ಬಹುದು. ಯಾಕೆಂದರೆ ಆ ಪಾರ್ಟಿ ಹೋರಾಟ ಮಾಡಿ ಆ ಒಂದು ರಿಫೈಲನ್ನು ಕಿತ್ಕೊಳ್ತಾನೆ. ಆ ವೇಳೆ ಬಂದೂಕುದಾರಿ ನೆಲಕ್ಕೆ ಬೀಳ್ತಾನೆ. ಆ ಧೀರ ಆ ವ್ಯಕ್ತಿ ಆ ರಿಫೈಲನ್ನು ಮತ್ತೆ ಆತನ ಕಡೆಗೆ ತೋರಿಸಿ ಆತನನ್ನು ಶೂಟೌಟ್ ಮಾಡ್ತಾನೆ ಅಂತ ಹೇಳ್ಬೋದು. ಆತನ ಈ ಸಾಹಸವನ್ನು ನೋಡಿ ಅಲ್ಲಿನ ಜನರು ತುಂಬ ಶಾಕ್ಗೊಳಗಾಗ್ತಾರೆ. ನಿಶಸ್ತ್ರವಾಗಿರುವಂತಹ ಒಬ್ಬ ವ್ಯಕ್ತಿ ಆ ರೀತಿ ಹೋರಾಟ ಮಾಡಿರೋದನ್ನು ನೋಡಿ ಜನರು ಮೆಚ್ಚುಗೆಯನ್ನು ಸೂಚಿಸ್ತಾರೆ ಅಂತ ಹೇಳ್ಬಹುದು. ಆನಂತರ ಅಲ್ಲಿಗೆ ಆ ಸ್ಥಳಕ್ಕೆ ಪೊಲೀಸರು ಇಮಿಡಿಯೇಟ್ಲಿ ಬರ್ತಾರೆ. ಆನಂತರ ಪೊಲೀಸರು ಅವರು ಏನು ಕ್ರಮಗಳನ್ನು ತಗೊಳ್ಬೇಕು, ಏನೇನು ಮಾಡಬೇಕು ಎಲ್ಲರೂ ಸಹ ಕ್ಲೀನಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಬಹುದು. ಈ ಸಮಯದಲ್ಲಿ ಸುಮಾರು 16 ಜನ ಸತ್ತಿದ್ದಾರೆ. ಅದೇ ರೀತಿ ಈ ಗುಂಡಿನ ದಾಳಿಯಿಂದ ಸುಮಾರು 30ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಇದು ಆಸ್ಟ್ರೇಲಿಯಾದಲ್ಲಿ 30 ವರ್ಷಗಳ ನಂತರ ನಡೆದಿರುವ ಅತ್ಯಂತ ಭೀಕರವಾದಂಥ ಘಟನೆ ಅಂತ ಹೇಳ್ಬೋದು. ಈಗ ಈ ಬೀಚ್ಗಳಾಗಿರ್ಬೋದು ಅಥವಾ ಏನಾದರೂ ಮಾಡ್ತಿದ್ರೆ ಸುಮ್ಮನೆ ಏನು ಮಾಡ್ತಾರೆ ಅಂದರೆ ತಡ್ಕೊಳಕ್ಕಾಗ್ತಾ ಇರಲ್ಲ ಎಷ್ಟೋ ದೇಶಗಳಿಗೆ ಅಂತ. ಎಷ್ಟೇ ಮುಂದುವರೆದ ರಾಷ್ಟ್ರ ಆಗಿದ್ರೂ ಸಹ ಸ್ವಲ್ಪನಾದರೂ ಭದ್ರತೆ ಬಗ್ಗೆ ಇನ್ನೊಂಚೂರು ಅಲರ್ಟಾಗಿರಲೇಬೇಕು. ಏಕೆಂದರೆ ಈ ಉಗ್ರರು ಎಲ್ಲೆಲ್ಲಿಂದ ಬರ್ತಾರೆ ಅಂತಲೇ ಗೊತ್ತಾಗೋದಿಲ್ಲ. ನಮ್ಮ ಅಕ್ಕಪಕ್ಕದಲ್ಲೇ ಇರಬಹುದು ಉಗ್ರರು. ಇದನ್ನು ನೋಡಿಕೊಂಡು ಇದು ಪ್ರತಿಯೊಂದು ದೇಶಕ್ಕೂ ಎಕ್ಸಾಂಪಲ್ ಅಂತಲೇ ಹೇಳಬಹುದು. ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ವಿಚಾರಗಳಿದ್ರೆ ಖಂಡಿತ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೀನಿ. ಅದೇ ರೀತಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಚಾನಲ್ನಲ್ಲಿ ಕೆಲವೊಂದು ದಿನಗಳಿಂದ ವಿಡಿಯೋಸ್ಗಳನ್ನು ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನಮಗೂ ಸ್ವಲ್ಪ ಸಹಾಯವನ್ನು ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನಿಮಗೇನಾದರೂ ಇಷ್ಟ ಆಗಿದ್ದರೆ ಏನಾದರೂ ಕರೆಕ್ಷನ್ಸ್ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಅದಕ್ಕೆ ನೀವು ಕಮೆಂಟನ್ನು ಮಾಡ್ಬೋದು. ಏನೆಲ್ಲ ಕರೆಕ್ಷನನ್ನು ಮಾಡ್ಕೊಳ್ಬೇಕು ಅಂತ ಅದನ್ನು ನಾವು ಸರಿಪಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬೈ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.